ತಾಯಮ್ಮ ಫೋನೇ ಎಂಟಾತು ಇನ್ನೂ ಯಾಕೆ ಬಂದಿಲ್ಲ ಇವ್ರ ಎಲ್ಲ ನಾಷ್ಟ ಅದು ರೆಡಿ ಮಾಡಿಟ್ಟೀನಿ ಇನ್ನೂ ಯಾಕೋ ಬಂದಿಲ್ಲ ಇಟ್ಟೋತಿಗೆ ಬರಾವ್ರಿ ಇವ್ರ ಯಾಕೆ ಬಸ್ ಲೇಟ್ ಆಗಿರ್ಬೇಕಳು ಇವತ್ತು ಅಜ್ಜಿ ಬಂದ್ಯಾ ನನ್ನ ಮೊಮ್ಮಗಳ ಬಾ ಯವ್ವ ಅಜ್ಜಿ ಆರಾಮದಿ? ಹ್ಞೂ ಮೊಮ್ಮಗಳ ನೀನ ನಾನು ಆರಾಮದೇನ ಅಜ್ಜಿ. ಎಲ್ಲದ ನಿಮ್ಮಣ್ಣ ಅವ ಮಮ್ಮಿ ಜೊತೆ ಬರಾತಾನ. ಅಜ್ಜಿ ಬಾರೋ ಮೊಮ್ಮಗನ ಬಾ ಎಷ್ಟು ದಿನ ಆತು ನಿಂಗೆ ನೋಡೇ ಇರಲಿಲ್ಲ. ಅಜ್ಜಿ ವಿಡಿಯೋ ಕಾಲ್ ಮಾಡ್ದಾಗ ನೋಡೇ ಇರ್ತಿಲ್ಲ. ವಿಡಿಯೋ ಕಾಲ್ದಾಗ ನೋಡ್ರ ನಿಜವಾಗಿ ನೋಡ್ದಂಗೆ ಸಮಾಧಾನ ಆಗಂಗಿಲ್ಪ. ಎಲ್ಲದ ನಿಮ್ಮ ಮಮ್ಮಿ? ಹೊರಗ ಯಾರೋ ಆಂಟಿ ಮಾತಾಡ್ಸತ್ತಿದ್ರು, ಮಾತಾಡ್ಕೊತ ನಿಂತಾರ. ಅವ್ವ ಆರಾಮದಿ? ಹ್ಞೂ ಮಗಳ ಬಾವ ಬಾ ಭಾಳ ಖುಷಿ ಆಯ್ತು ನೋಡುವ ನಿನ್ನ ನೋಡಿ. ಶಾಂತ ಶಾಂತ ಮೊದಲು ಚಾ ಮಾಡಿ ಎಲ್ಲರಿಗೂ. ಹ್ಞೂ ಮಾಡ್ತೇನೆ ಬರ್ರಿ ಒಳಗಡೆ ಬರ್ರಿ. ಯಾಕ್ರಿ ಬರೋ ತಡ ಆತು? ಅಲ್ಲೇ ಬಸ್ ನಾವು ಓಡ್ಸತ್ತೀನಿ ಅದಕ್ಕೆ ಬರೋದು ಲೇಟ್ ಆಯ್ತು ನೋಡು. ಮುಂಜಾನೆ ಒಟ್ಟು ಅಡ್ಡಾಡಿ ಮಾತಾಡೋ ಶುರು ಮಾಡ್ರಿ ನೀವು. ಮತ್ತೇನ್ಲೇ ಬರೋದು ಈಗ ಬಂದೀವಿ ಕೇಳ್ಕೊತ ನಿಂತಿ ಏನು ಮಾಡೋದು ನೀನು? ಅಲ್ಲಿ ಬರುವಾಗ ಹಾದ್ಯಾಗ ಇಳಕಲ್ದಾಗ ಒಂದು ಸ್ವಲ್ಪ ಗಾಡಿ ಪಂಚರ್ ಆಯ್ತು. ಮತ್ತೆಲ್ಲ ಪಂಚರ್ ತಿದ್ದಿಸ್ಕೊಂಡು ಅವರೆಲ್ಲ ಗಾಲಿ ಹಾಕಿಸ್ಕೊಂಡು ಬರೋರಿಗೆ ಒಂದು ಸ್ವಲ್ಪ ಲೇಟ್ ಆಯ್ತು. ಹೌದಾ? ಎಲ್ಲರೂ ನಡೀರಿ ಮೊದಲು ಜಳಕ ಮಾಡಿ ನಾಷ್ಟ ಮಾಡಿ ಆಮೇಲೆ ಮಾತಾಡೋಣ. ಹ್ಞೂ ಅಪ್ಪ. ಏನು ಮಗಳ ಗಂಡನ ಮನೆ ಕಡೆ ಎಲ್ಲ ಆರಾಮೈತ್ಲ? ಏನು ತೊಂದರೆ ಇಲ್ಲೋ ನಿಂಗೆ? ಏನೂ ಇಲ್ಲಪ್ಪ, ನಂಗೆ ಏನೂ ತೊಂದರೆ ಇಲ್ಲ. ನಾ ಎಲ್ಲ ರೀತಿಯಿಂದನೂ ಆರಾಮದೇನಪ್ಪ. ಇಲ್ಲ ಏನಾರ ತೊಂದರೆ ಇತ್ತಲ ಹೇಳು. ಇಲ್ಲಪ್ಪ, ಏನೂ ತೊಂದರೆ ಇಲ್ಲ. ಏನು ಅಪ್ಪ ಮಗಳದು ಫುಲ್ ಜೋರ್ ಡಿಸ್ಕಷನ್ ಐತಿ? ಹೌದು, ಮತ್ತೆ ಮಗಳು ಮನೆಗೆ ಬಂದಾಳ ಅಂದಾಗ ಮಗಳು ಕಷ್ಟ ಸುಖ ಎಲ್ಲ ಮಾತಾಡ್ಬೇಕಲ್ಲ. ಅದೆಲ್ಲ ಮಾತಾಡ್ತೀವಿ ನೀವು ಹೊಲಕ್ಕೆ ಹೋಗ್ರಿ. 3-4 ದಿನ ಆತೀಗ, ಮೊದಲ ಹೊಲಕ್ಕೆ ಹೋಗ್ರಿ ನೀವು. ಅವ್ವ ಈಗರೆ ಬಂದೀವಿ, ಅಪ್ಪಗೀಗ ಹೊಲಕ್ಕೆ ಕಳ್ಸತ್ತಿಲ್ಲ. ಇಲ್ಲ ಮಗಳ ರಾಶಿ ಮಾಡೋದೈತಿ, ನಿಮ್ಮಪ್ಪ ಹೋಗಬೇಕೀಗ ಹೊಲಕ್ಕೆ. ಮಗಳು ಬಂದಾಳು, ನಾ ಈಗ ಎಲ್ಲೂ ಹೋಗೋದಿಲ್ಲ, 4 ದಿನ ಮನ್ಯಾಗ ಇರ್ತೀನಿ. ಅದು ಹೆಂಗೆ ಆದಿತ್ರಿ? ಮೊದಲು ಹೊಲಕ್ಕೆ ಹೋಗ್ರಿ ನೀವು. ಮಗಳಿನ್ನ ಇರ್ತಾಳೆ 15-20 ದಿನ ಇಟ್ಕೋತಾನೆ ಹಾಕಿನಿ. ಸರಿ, ಇವತ್ತು 1 ತಾಸು ಹೊಲಕ್ಕೆ ಹೋಗಿ ಏನೇನಾಗೈತೆ ನೋಡ್ಕೊಂಡು ಬರ್ರಿ. ಆತಪ್ಪ, ಮಿನಿಸ್ಟ್ರು ಆರ್ಡರ್ ಮಾಡ್ರೆ ಮತ್ತೆ ನಾನು ಈಗ ನಿನ್ನಾಕ ಬರಂಗಿಲ್ಲ, ಹೋಗಬೇಕು ಹೊಲಕ್ಕೆ. ನಾ ಹೊಲಕ್ಕೆ ಹೋಗಿ ಬರ್ತೇನೆ. ಅಟ್ರಾ ಚಲೋ ತಂಗ ಏನಾರು ಅಡುಗೆ ಮಾಡ್ರಿ. ಹ್ಞೂ ಆತಾಳಪ್ಪ. ಮಗಳ ಗಂಡನ ಮನ್ಯಾಗ ಆರಾಮದಿಲ್ಲವ ನೀ? ಹ್ಞೂ ಅವ್ವ ಆರಾಮದೇನಿ, ಏನು ಚಿಂತೆ ಮಾಡಬೇಡ ನಂದ. ಮತ್ತು ನಿಮ್ಮ ನಿಗ್ಯಾನಿ ನಿನ್ನ ಜೊತೆ ಹೆಂಗದಾಳವ? ಆಕಿದೇನು ಕೇಳ್ತಿ ಬಿಡವ, ಅದು ಇದ್ದಿದ್ದ ಜೀವನ ಪರ್ಯಂತ ಆಕಿ ಇದ್ದಿದ್ದ ನನಗೆ. ಆಕಿ ಮಾತಾಡಿದೆಲ್ಲ ಮಾತಾಡ್ಸ್ಕೊಳಬೇಕಲ್ಲ ನಾ. ಯಾಕವ್ವ ಏನಾಯ್ತು? ಏನಂತ ಹೇಳಿ ಅವ್ವ, ನಮ್ಮ ಅತ್ತಿ ಬರೀ ಆಕಿಗೆ ಸಪೋರ್ಟ್ ಮಾಡ್ತಾಳು. ನಮ್ಮ ನಿಮ್ಮ ಅತ್ತಿಗೆ ಒಂದು ಸರಿ ಬಂದ ತಾಕೀತು ಮಾಡಿಬಿಡ್ಲೇನು? ಬ್ಯಾಡವ್ವ, ಈಗ ನಾನು ನನ್ನ ಗಂಡ ನನ್ನ ಮಕ್ಕಳ ಚಲೋ ತಂಗದೀವಿ, ಮತ್ತು ನೀ ಏನಾರ ಬಂದು ತಾಕೀತು ಮಾಡಿರ ಮತ್ತು ಅದಕ್ಕೂ ಒಂದೆಲ್ಲ ನನಗೆ ಅಂತಾರು. ಒಟ್ಟ ಬೇಡ, ಈಗ ನನ್ನ ಗಂಡ ನನ್ನ ಜೊತೆ ಚೆನ್ನಾಗದ, ನಂಗೆ ಅಟ್ಟ ಸಾಕವ್ವ. ನೀ ಖುಷಿಲೇ ಇದ್ರೆ ಸಾಕುವ ನಮಗೆ. ನಮ್ಮ ಅತ್ತಿ ಅಟ್ಟು ಬೇರೆಕಿನೇ ಯಾರೂ ಇಲ್ಲ ನೋಡವ್ವ, ನಾ ಅಂತೂ ಯಾರೂ ನೋಡೇ ಇಲ್ಲ. ಇಲ್ವಾ, ಏನು ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಮನೆ ಬರ್ದಾಗ ಏನೇನೈತೆ ಅದೆಲ್ಲ ಆಗೋದ ನೋಡುವ. ನೀ ಏನು ಅಪ್ಪನ ಮುಂದೆ ಹೇಳಕ್ಕೆ ಹೋಗ್ಬೇಡವ್ವ. ಇಲ್ಲವಾ ಇಲ್ಲ, ನಿಮ್ಮ ಅಪ್ಪನ ಮುಂದೆ ಏನೂ ಹೇಳಂಗಿಲ್ಲ. ಒಂದು ಸಾರಿ ನಾನೇ ಬಂದಾಗ ನಿಮ್ಮ ಅತ್ತಿಗೆ ಸ್ವಚ್ಛಂಗೆ ತೊಳೆದ ಬರ್ತಾನೆ. ನಿನ್ನ ಗಂಡಿಗೂ ಸ್ವಲ್ಪ ಬುದ್ಧಿ ಹೇಳ್ತಾನೆ. ಒಂದಿಟ್ಟು ನಿಮ್ಮ ಅವ್ವಗೆ ಬುದ್ಧಿ ಹೇಳ್ರಿ ತಂದು ಹೇಳಕರೇ ಬರ್ತೈತೆ ನನಗೆ. ಬೇಡವ್ವ ಬೇಡ, ಈಗ ಚಲೋ ತಂಗದೀವಿ, ಸುಮ್ಮಿತ್ ಬಿಡು. ನಮ್ಮ ಮಗಳು ಅವ್ವ ಅದೇನಿ, ಅಷ್ಟು ಹೇಳು ಹಾಕಿಲ್ಲ ನನಗೆ. ನಾ ಹೇಳೇ ಹೇಳ್ತಾನೆ. ಅಲ್ಲಿ ಬಂದಾಗ ನೋಡು ನೋಡವ್ವ. ಅಯ್ಯ ಸುಷ್ಮಿತಾ, ಯಾವಾಗ ಬಂದಿವ? ಈಗ ಬಂದು 1-2 ತಾಸು ಆತು ನೋಡ್ರಿ ಆಂಟಿ. ಆರಾಮದಿಲ್ಲವ? ಹ್ಞೂ ರೀ ಆಂಟಿ, ಆರಾಮದೇನ್ರಿ ನೀವು ರೀ? ನಾನು ಆರಾಮದೇನು ನೋಡುವ. ನಿಮ್ಮ ಅವನ ಜೊತೆ ಆರಾಮ್ ದಿನ ಬರೋದು ಹೋಗೋದು ಮಾಡ್ಕೋತ ಆರಾಮಂದ್ರೆ ಆರಾಮದೇನ. ಆಕಿ ಮಲ್ಲವನ ಸೊಸಿ ಭೇಟಿಗಳವ ಬರುವಾಗ ಹಾದ್ಯಾಗ ಶಾಂತಕ್ಕ. ಭೇಟಾದ್ರೆ ಆಗಲಿ ಬಿಡ್ಲ ಆಕೇನ. ಅವ್ವ ಆಕಿ ಸೊಸಿಯ ಭಾಳ ನಾಡ್ ಬೆರಿಕಿತ್ ನೋಡುವ. ಆದರೆ ಹೆಂಗ್ಸ ಯಾಕಲೇ ಆಕೇನು ಮಾಡಿದ್ಲು ನಿನಗೆ? ಅಯ್ಯೋ ನೀನು ನಾವು ಸೀರೆ ತರಕ್ಕೆ ಹೋಗಿದ್ದೀವಲ್ಲ, ಊರಾಗ ಡಂಗ್ರನ ಸರ್ಶಾಳ ಅವ್ರ ಅತ್ತಿ. ಮಲ್ಲವನ್ ತೆಗೆದು ಬರೀ ಇದೆ ನೋಡು, ಟಮ್ 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 ಬಾರಿಸ್ಕೋತ ಊರಾಗ ಎಲ್ಲರ ಮುಂದೆ ನಮ್ಮ ಸುದ್ದಿ ಹೇಳ್ಕೋ ತಿರ್ಗಾಡ್ದು. ಅದೊಂದ ನೋಡಕ್ಕಿದ್ದಗದು. ಈಗ ನಿಮ್ಮ ಮನೆ ಕಡೆ ಬರುವಾಗ ಆಕಿ ಸೊಸಿ ಬೇಟೆಗಳವ, ಅದೇನು ಪ್ಯಾಷನ್ ಮಾಡತೈತೆ ಹೆಣ್ಣು ಹುಡುಗಿ, ಅದ್ರ ತರ ಸರದಾಳ ನೋಡಕ್ಕೆ ಊರಾಗ. ಆಕಿ ಪ್ಯಾಷನರೇ ಮಾಡಲಿ ಏನಾರೇ ಮಾಡಲಿ, ನಿನಗೆ ಯಾಕೆ ಬೇಕಾಗಿರ್ಜಿ? ಇಲ್ಲ ಶಾಂತಕ್ಕ, ನೀನು ನಾವು ಪ್ಯಾಟಿಗೆ ಹೋಗಿ ಸೀರೆ ತಂದಿದ್ದ ಇಟ್ಟು ದೌಡು ಊರಾಗೆಲ್ಲ ಸುದ್ದಿ ಆಗೈತೆ ಅಂದ್ರೆ ತಿಳ್ಕೊಂಡ್ಬಿಡ್ನಿ, ಮಲ್ಲ ಎಷ್ಟು ಸಾಬರಿ ಮಾಡ್ತಾಳು ಅಂತಂದು. ಮತ್ತು ಆಕಿ ಸೊಸಿ ಬಂದು ನನಗೆ ಹೇಳತ್ತಾಳೆ ಏನತ್ತಂದ, ಏನು ರೀ ನೀವೆಲ್ಲ ಸೀರೆ ತೊಗೋತಿರತ್ತ, ಭಾಳ ಪ್ಯಾಷನ್ ಮಾಡ್ತಿರತ್ತ, ನಮ್ಮ ಅತ್ತಿ ಭಾಳ ಹೊಟ್ಟೆ ಹುರ್ಕೊಳತ್ತಿಳು ಅಂತ ಹೇಳ್ತಾಳೆ. ಅತ್ತಿ ಬಗ್ಗೆ ಸೊಸಿ ಬಂದಿನ ಮುಂದೆ ಹೆಂಗೆ ಹೇಳ್ತಾಳೆ? ಇಲ್ಲ ಶಾಂತಕ್ಕ, ಅತ್ತಿ ಸೊಸಿಗೆ ಆಗಿ ಬರೋದಿಲ್ಲ ಅವು ಎಡ್ಡಕ್ಕೂ.
ಅದ ಆ ಸೊಸಿ ಸ್ವಲ್ಪ ಶಾನೆ ಐತಿ ಮತ್ತು ಪ್ಯಾಶನ್ ಐತಿ. ಆ ಮುದುಕಿ ಮಲ್ಲವ್ವ ಹೆಂಗೆ ಮಾತಾಡ್ತಾಳಂದ್ರೆ ದಿನ ಸೀರೆ ಉಟ್ಕೋತಾಳ ತಕ್ಕಿಗೆ ಇನ್ನ ಆದ್ರೂ. ಈಗಿನ ಕಾಲದಾಗ ಯಾರು ಸೀರೆ ಉಟ್ಕೋತಾರ ಶಾಂತಕ್ಕ? ಒಳ್ಳೆಯದಿಲ್ಲ ಗಿರ್ಜಿ ನೀನು. ಈಗಿನ ಕಾಲದಾಗ ಯಾರು ಸೀರೆ ಉಟ್ಕೋತಾರಂತ ನೀನು ಉಟ್ಕೊಂಡೆ ಅಲ್ಲ. ಶಾಂತಕ್ಕ ಇನ್ನೊಂದು ಸ್ವಲ್ಪ ದಿನ ತಡಿ, ನಾನು ಎಲ್ಲ ಥರ ಡ್ರೆಸ್ ಹಾಕೊಳಕತ್ತ ನೋಡಿನ. ಇದೇನು ಬತ್ಲಿ ನಿನಗೆ? ಏ ಶಾಂತಕ್ಕ, ಕಾಲು ಚೇಂಜ್ ಆದಂಗೆ ನಾವು ಚೇಂಜ್ ಆಗಬೇಕು. ಈಗ ಮಲ್ಲವನ್ ಸೊಸಿ ನೋಡಿ ನೀ ಏನು ಮನಗಂಡ ಆಗ್ಯಾಳಕಿ. ಡ್ರೆಸ್ ಏನು, ಆಕಿ ಹೇರ್ ಸ್ಟೈಲ್ ಏನು, ನಾವು ಚೇಂಜ್ ಆಗಬೇಕ್ವಾ? ಹಿಂಗೆ ಇದ್ರೆ ನಡೆಯಂಗಿಲ್ಲ. ನೀ ಯಾರ್ಯಾರು ಬೆನ್ನು ಹತ್ತಿ ಏನೇನು ಚೇಂಜ್ ಆಕಿ ಆಗ್ಯವಾಗಿರ ನಾ ಅಂತೂ ಏನೂ ಚೇಂಜ್ ಆಗಲ್ಲ. ನಾ ಹಿಂಗೆ ಇರಕ್ಕೆ ನೋಡುವ. ನಾ ಏನಾರು ಚೇಂಜ್ ಆದ್ನೆ ಅಂದ್ರೆ ನಿಮ್ಮ ಗೌಡ್ರ ನನ್ನ ಹೊರಗೆ ಹಾಕ್ತಾರೆ, ಊರು ಬಿಡಿಸಿ ಹೊರಗೆ ಹಾಕ್ತಾರೆ. ಯಾಕೆ ಗಿರ್ಜಿ ಪಾರಕ್ಕನ್ ಬಿಟ್ಟ ಬಂದಿಲ್ಲ? ಪಾರಕ್ಕಂದ ಕೆಲಸ ಐತಂದು ಬರಲಿಲ್ವ ಆಕಿ? ನಿಮ್ಮ ಮುಂದೆ ಹೋಗುನ ಆಮೇಲೆ ಬರ್ತಾನಂದ್ಲು, ಮತ್ತಿನ್ನ ಬಂದಿಲ್ಲ ನೋಡು. ಪಾರಕಂಡಿನ ಕರ್ಕೊಂಬರಿ ಗಿರ್ಜಿ ಆಂಟಿ. ಹ್ಞೂ ಬರ್ತಾಳೆ ಆಕಿನೂ. ನಮ್ದು 3 ಮಂದಿದು ಒಂದು ದೊಡ್ಡ ಟೀಮ್ ಐತೆ, ನಿಂಗೆ ಗೊತ್ತಿಲ್ಲೋ ಊರಾಗ. ಊರಿಗೆ ಮೇನ್ ಮುಖ್ಯಸ್ಥರು ನಾವು, ಶಾಂತಕ್ಕ, ಗಿರ್ಜಕ್ಕ, ಪಾರಕ್ಕ. ಊರಾಗಿನ ಸುದ್ದಿ ಎಲ್ಲ ನಮ್ಮ ಮುಂದೆ ಬರಬೇಕು. ಶಾಂತಕ್ಕ ಒಂದು ಸ್ವಲ್ಪ ಕೆಲಸ ಐತಿ ಅರ್ಜೆಂಟು, ಸಂಜೆಗೆ ಬರ್ತೀನಿ ಹೊಕ್ಕನ ಹೇಳಕ್ಕೆ ಬಂದಿ ಎಲ್ಲ ಗಿರ್ಜಿ? ಹಂಗಲ್ಲವ, ಒಂದು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡ ಸಂಜೆಗೆ ಪಾರಕ್ಕನ ಕರ್ಕೊಂಡ ಬರ್ತಾನೆ. ಆತಳ ಬರ್ರಿ ಸಂಜೆಗೆ ಇಬ್ರು. ಆತಳ ಶಾಂತಕ್ಕ ಬರ್ತಾನೆ. ಅವ್ವ ಅಪ್ಪ ಬರೋದ್ರಾಗ ಅಡುಗೆ ಮಾಡೋದು ನಡಿ ನಾವಿನ್ನು. ನಾ ಅಡುಗೆ ಎಲ್ಲ ಮಾಡ್ತಾನು, ನೀ ಒಂದಿಟ ರೆಸ್ಟ್ ಮಾಡು ಮಗಳ. ಇಲ್ಲವ್ವ, ನಾನು ನಿನ್ನ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ಬ್ಯಾಡವಾ ಬ್ಯಾಡ, ಅಲ್ಲೂ ಗಂಡನ ಮನ್ಯಾಗೂ ಎಲ್ಲ ಕೆಲಸ ಮಾಡ್ತಿ, ಇಲ್ಲಿ ಬಂದಾಗರೆ ರೆಸ್ಟ್ ಮಾಡೋಣ, ಇಲ್ಲೂ ಕೆಲಸನ ಮಾಡ್ತಂತಿ. ಬ್ಯಾಡ, ಒಂದಿಟ್ಟು ರೆಸ್ಟ್ ಮಾಡು. ಹ್ಞೂ ಅವ್ವ. ನಾ ಒಳಗೆ ಅಡುಗೆ ಮನ್ಯಾಗ ಅಡುಗೆ ಮಾಡ್ತಿರ್ತನು, ನೀವೊಂದು ಸ್ವಲ್ಪ ಹುಡುಗರ ಕಡೆ ಲಕ್ಷ್ಯ ಇಡುವ. ಮತ್ತು ಹ್ಞೂ ಅವ್ವ, ಅವ್ರಿಗೆ ಈಗ ಹೊರಗೆ ಆಡತ್ತಾರು, ಒಳಗೆ ಕರ್ಕೊಂಡು ಬಂದು ಟಿವಿ ಹಚ್ಕೊಟ್ಟ ಕುಂಡ್ರಸ್ನ ಒಂದು ಅರ್ಧ ತಾಸು ಮಕ್ಕೊಂಡು ಹೇಳ್ತಾಳವ. ಆತಳವ, ಹಂಗೆ ಮಾಡಿ.